ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಾಗರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ. ಈ ವ್ಲಾಗ್ ಯುಗಾದಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಏನಿಲ್ಲ ಅಂದರೂ ಒಂದು 3:30ಗೆ ಎದ್ದಿದ್ವಿ. ನಾವು ಹೋಗಿ ಟೆರೆಸ್ ಮೇಲೆ ಮಲಗಿದ್ವಿ. ಯಾಕೆ ಅಂತ ಹೇಳಿದ್ರೆ ತುಂಬಾ ಸೆಕೆ ಇತ್ತು. ಹಾಗಾಗಿ ಟೆರೆಸ್ ಮೇಲೆ ಮಲಗಿದ್ವಿ. ನನಗೆ ಅತ್ತೆ ಮೊದಲೇ ಹೇಳಿದರು, ಬೇಗ ಹಬ್ಬನ ಮಾಡ್ಕೊಬಿಡೋಣ, ಇಲ್ಲಾಂದರೆ ಲೇಟ್ ಆದರೆ ದಿನ ಎಲ್ಲ ಬರೀ ಅದೇ ಆಗುತ್ತೆ ಅಂತ ಹೇಳಿ. ಹಾಗಾಗಿ ನಾನು ಸ್ವಲ್ಪ ಬೇಗನೆ ಎದ್ದು ಕೆಳಗಡೆ ಬಂದೆ. ನಾನು ಬರೋದ್ರೊಳಗಡೆ ಅತ್ತೆನೂ ಕೂಡ ಎದ್ದು ರೆಡಿ ಮಾಡ್ಕೊಳ್ತಾ ಇದ್ರು. ಇಬ್ಬರು ಸೇರಿ ಒಂದು 7 ಗಂಟೆ ಒಳಗಡೆ ಎಲ್ಲದನ್ನು ಕೂಡ ರೆಡಿ ಮಾಡಿದ್ವಿ. ಇನ್ನು ಒಬ್ಬಟ್ಟೊಂದನ್ನು ತೊಟ್ಟೋದನ್ನು ಬಾಕಿ ಉಳಿಸಿದ್ವಿ ಅಷ್ಟೇ. ಎಲ್ಲದನ್ನು ರೆಡಿ ಮಾಡ್ಕೊಳೋದ್ರೊಳಗಡೆ ಬೆಳಕು ಕೂಡ ಆಯಿತು. ನೋಡ್ತಾ ಇರ್ಬೋದು ಆ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಆದರೆ ನಾವು ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ನಾವಿದ್ರು ಇನ್ನು ನಮ್ಮನೆ ಗಂಡು ಮಕ್ಕಳು ಎದ್ದಿರಲಿಲ್ಲ. ಹಾಗಾಗಿ ಎಲ್ಲದೂ ಕೂಡ ಲೇಟ್ ಆಯಿತು. ನಮ್ಮನೆಯವರು ಒಂದು 7:30ಗೆ ಎದ್ದು ಬಂದರು. ಇನ್ನು ನಮ್ಮ ಭಾವ 7:30 ಆದರೂ ಕೂಡ ಇನ್ನೂ ಎದ್ದಿರಲಿಲ್ಲ. ಇನ್ನು ಅಡುಗೆ ಕೆಲಸ ಎಲ್ಲ ಆಗಿತ್ತಲ್ಲ, ಮನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಸ್ನಾನ ಮಾಡಿರೋ ಬಟ್ಟೆ ಇತ್ತು ಹಿಂದಿನ ದಿನದ್ದು, ಅದನ್ನು ಕೂಡ ಮಿಷಿನ್ಗೆ ಹಾಕ್ಕೊಂಡ್ವಿ. ಅಷ್ಟರೊಳಗಡೆ ಅತ್ತೆನೂ ಕೂಡ ಬೈದು ಭಾವನ್ನ ಎಬ್ಬಿಸಿದ್ರು. ಹಬ್ಬದ ದಿನನೂ ಇಷ್ಟವರೆಗೂ ಮಲಗ್ತಿರಲ್ಲ ಅಂತ ಹೇಳಿ ಅವರು ಎದ್ದು ಅವ್ರ ಕೆಲಸ ಮಾಡೋದಕ್ಕೆ ಅಂತ ಹೋದರು. ಇನ್ನು ನಾನು ಅವರು ಮನೆಯಿಂದ ಹೋದ್ಮೇಲೆ ಅಡುಗೆ ಮಾಡಿರೋ ಅಡುಗೆ ಮನೆ, ರೂಮು ಪ್ರತಿಯೊಂದೂ ಕೂಡ ಕ್ಲೀನ್ ಮಾಡಿಕೊಂಡು ಮನೆನ ಒರೆಸ್ಕೊಂಡು ಆಚೆ ಬಂದೆ. ಇಲ್ಲಿ ಅತ್ತೆ ಬೆಳಗಿಂದ ಅಡುಗೆ ಮಾಡಿ ಪಾತ್ರೆಗಳೆಲ್ಲ ಎಷ್ಟಿದ್ದು ಅದನ್ನೆಲ್ಲದನ್ನು ಕೂಡ ಆಚೆಗೆ ತಗೊಂಡು ಹೋಗಿ ಬೆಳಗ್ತೀನಿ ಅಂತ ಹೇಳಿ ಪಾತ್ರೆನ ಬೆಳಕೊಡ್ತಾ ಇದ್ರು. ನಮ್ಮ ಮನೇಲಿ ಇಬ್ಬರು ಸೇರಿ ಕೆಲಸ ಮಾಡೋದ್ರಿಂದ ತುಂಬ ಬೇಗನೆ ಕೆಲಸನ ಮಾಡ್ಕೊಳ್ತೀವಿ. ಅದಾದಮೇಲೆ ಇಲ್ಲಿ ನನಗೆ ಅತ್ತೆ ಹರಳೆಣ್ಣೆನ ಕಾಸಿ ತಲೆಗೆ ಹಚ್ಚುತ್ತಿದ್ದಾರೆ. ಅದ್ರ ಜೊತೆಗೆ ಸ್ವಲ್ಪ ಬೆಂಗಳೂರಲ್ಲಿ ನೀನು ಎಣ್ಣೆ ಹಚ್ಚಲ್ವಾ, ಕೂದಲು ಹೀಗೆ ಮಾಡ್ಕೊಂಡಿದ್ಯಾ ಅಂತ ಎಲ್ಲ ಹೇಳಿ ಇಲ್ಲಿಂದಲೇ ಎಣ್ಣೆನ ತಗೋ ಹೋಗು ಅಂತ ಹೇಳಿ ಹಚ್ಚುತ್ತಾ ಇದ್ರು. ನಾನು ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡು ಅಷ್ಟರೊಳಗಡೆ ನಮ್ಮ ಮನೆಯವ್ರು ಕೂಡ ಬಂದರು. ಹೆಂಗಿದ್ರು ಎಣ್ಣೆನ ಕಾಸಿಟ್ಟಿದ್ವಿ, ಅದು ಸ್ವಲ್ಪ ಆರಿತು. ನಾನಿಲ್ಲಿ ನಮ್ಮ ಮನೆಯವ್ರಿಗೆ ಎಣ್ಣೆನ ಹಚ್ಚುತ್ತಾ ಇದ್ದೀನಿ ತಲೆಗೆ ಮತ್ತು ಮೈಗೆಲ್ಲ. ಮೈಗೆಲ್ಲ ಎಣ್ಣೆನ ಹಚ್ಚಿ ಅವ್ರನ್ನ ಬಿಸಿಲಿಗೆ ನಿಲ್ಲಿಸಿ ಇನ್ನು ನಾನು ಬಾಗಿಲಿಗೆಲ್ಲ ರಂಗೋಲಿನ ಹಾಕ್ತಿದ್ದೆ. ಅಷ್ಟರೊಳಗಡೆ ಬಟ್ಟೆನೂ ಕೂಡ ವಾಶ್ ಆಗಿತ್ತು, ಅದನ್ನು ಎತ್ಕೊಬಂದು ಬಿಸಿಲಿಗೆ ಹಾಕ್ತಾ ಇದ್ದೆ. ಅಷ್ಟರೊಳಗಡೆ ಅತ್ತೆ ಗಾರೆ ತೊಳ್ಕೊಡ್ತೀನಿ ಅಲ್ಲಿಗೂ ಕೂಡ ರಂಗೋಲಿನ ಹಾಕಿಬಿಡು ಅಂತ ಹೇಳಿ ಟ್ಯಾಂಕಿನ ನೀರು ಎತ್ಕೊಬಂದು ಮನೆ ಮುಂದೆ ಇರೋ ಗಾರೆನ ವಾಶ್ ಮಾಡಿಕೊಟ್ರು. ಯಾವುದಾದ್ರೂ ದೊಡ್ಡದಾಗಿರೋ ರಂಗೋಲಿನ ಹಾಕು ಅಂತ ಹೇಳಿದ್ರು. ನನಗೆ ಅಷ್ಟು ದೊಡ್ಡದಾಗಿರೋ ರಂಗೋಲಿನ ಹಾಕೋದಕ್ಕೆ ಬರಲ್ಲ. ಹಾಗಾಗಿ ನನಗೆ ಹೇಗೆ ಬರುತ್ತೆ ಆ ಥರ ಒಂದು ಚಿಕ್ಕದಾಗಿರೋ ರಂಗೋಲಿನ ಹಾಕ್ತೆ. ನಾವು ಮನೆ ಮುಂದೆ ಕಾರ್ ನಿಲ್ಲಿಸ್ತೀವಲ್ವ, ಹಾಗಾಗಿ ಮಧ್ಯಕ್ಕೆ ಹಾಕೋಕ್ಕಾಗಲ್ಲ. ಹಾಗೆ ಮನೆಯಿಂದ ಸೈಡ್ಗೆ ಸ್ವಲ್ಪ ಕಾರ್ ಪಕ್ಕದಲ್ಲಿ ಹಾಕ್ತೆ. ಚೆನ್ನಾಗಿ ಕಾಣಿಸ್ತಾ ಇತ್ತು ರಂಗೋಲಿ. ನಾವು ಯಾವುದೇ ಹಬ್ಬ ಮಾಡಿದ್ರು ಕೂಡ ಮನೆ ಬಾಗಿಲಲ್ಲಿ ತೋರಣ ಹಾಗೆ ಮನೆ ಮುಂದೆ ರಂಗೋಲಿ ಇಲ್ಲ ಅಂದರೆ ಆ ಹಬ್ಬಕ್ಕೆ ಒಂದು ಕಳೆನೇ ಬರೋದಿಲ್ಲ. ಇನ್ನು ನಾವು ಅಷ್ಟು ಬೇಗ ಎದ್ದಿದ್ರು ಕೂಡ ನಾವು ಹಬ್ಬನ ಮಾಡಿ ಮುಗಿಸೋದ್ರೊಳಗಡೆ 3:30 ಆಯಿತು. ಹಬ್ಬನ ಮಾಡಿ ಹಿರಿಯರಿಗೆ ಎಡೆನ ಇಕ್ಕಿ ಊಟನೂ ಕೂಡ ಮುಗಿಸ್ಕೊಂಡು ಸಂಜೆವರೆಗೂ ಕೂಡ ಚೆನ್ನಾಗಿ ನಿದ್ದೆ ಮಾಡಿದ್ರು ಮನೆಯವರೆಲ್ಲರೂ. ಇನ್ನು ನಾನು ಸಂಜೆ ಎದ್ದಾಗ 5:30 ಆಗಿತ್ತು. ನಾನು ಎದ್ದೊಳೋದ್ರೊಳಗಡೆ ಆಲ್ರೆಡಿ ಸ್ವಲ್ಪ ಕತ್ಲೆ ಥರ ಆಗಿತ್ತು. ಇನ್ನು ನಾನು ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ಮತ್ತೆ ಮನೆ ಕಸನೆಲ್ಲ ಗುಡಿಸ್ಕೊಂಡೆ. ಅತ್ತೆ ಸ್ವಲ್ಪ ಪಾತ್ರೆ ಇದ್ದು ಅದನ್ನೆಲ್ಲ ತೊಳೆದಿಟ್ರು. ಅದಾದಮೇಲೆ ಇನ್ನು ನೈಟು ಊಟನೆಲ್ಲ ಮುಗಿಸ್ಕೊಂಡು ಎಲ್ಲರೂ ಆಚೆ ಕಡೆ ಕೂತ್ಕೊಂಡು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಇದಿಷ್ಟು ಕೂಡ ನಮ್ಮ ಹಬ್ಬದ ದಿನದ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಲಾಟ್ಸ್ ಆಫ್ ಲವ್.